ಹಾಯ್, ಎಲ್ಲರೂ ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾಳೆಯಿಂದಲ್ಲ, ಇವತ್ತಿನಿಂದನೇ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಲಾಸ್ಟ್ ಕ್ಲಾಸಲ್ಲಿ ನಾವು ಗಾಸ್ ಲಾ ಮತ್ತು ಅದರ ಮೀನಿಂಗನ್ನು ಅರ್ಥ ಮಾಡ್ಕೊಂಡಿದ್ವಿ. ನಂತರ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಏನು ಹೇಳಿ, ಗಾಸ್ ಲಾದ ಅಪ್ಲಿಕೇಶನ್ಸ್ ಬರುತ್ತೆ, ತುಂಬ ಇಂಪಾರ್ಟೆಂಟ್ ಇದೆ ಅಂತ. ಸೊ 3 ಅಪ್ಲಿಕೇಶನ್ಸ್ ಇದ್ದಾವೆ. ಆ 3 ಅಪ್ಲಿಕೇಶನ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಅವುಗಳ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಇದ್ದಾವೆ. ಕ್ಲಾಸನ್ನು ಕಾನ್ಸಂಟ್ರೇಟ್ ಮಾಡಿ ಕ್ಲಿಯರ್ ಆಗಿ ಕೇಳಿ. ಸರಿ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅಂತ ಹೇಳಿದೆ. ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಂದ್ರೇನು? ಗಾಸ್ ಲಾದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗೊತ್ತಿದೆ. ಪೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ. ಸೊ ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಿದ್ದೇವೆ, ವಿ ಆರ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಚಾರ್ಜ್ಡ್ ವೈರ್. ಅದನ್ನು ಡಿರೈವ್ ಮಾಡ್ತಾ ಇದ್ದಾವೆ ಎಕ್ಸ್ಪ್ರೆಷನನ್ನು. ಸೊ ವಿ ಆರ್ ಕನ್ಸಿಡರಿಂಗ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಚಾರ್ಜ್ಡ್ ವೈರ್. ಇಲ್ಲಿ ವೈರ್ ಇದೆ, ಅದು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ನ ಕನ್ಸಿಡರ್ ಮಾಡ್ತಿದ್ದೇವೆ. ಅದು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದೆ. ಸೊ ಚಾರ್ಜ್ಡ್ ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ, ಅಥವಾ ಜನರಲಿ ಚಾರ್ಜ್ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಿದ್ರೆ ಈ ವೈರ್ ಏನಿದೆ ಅದ್ರ ಸುತ್ತಲೂ ಏನಾಗಿರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಯಾವುದೊಂದು ಪಾಯಿಂಟ್ ಇದೆ ಪಿ ಅಂತ, ಆ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಈಗ ತಿಳ್ಕೊಳ್ಳೋಣ. ಸರಿನಾ? ಈಗೊಂದು ಇಮ್ಯಾಜಿನರಿ ಸಿಲಿಂಡ್ರಿಕಲ್ ಸರ್ಫೇಸ್ ಇದೆ. ಆ ಇಮ್ಯಾಜಿನರಿ ಸಿಲಿಂಡ್ರಿಕಲ್ ಸರ್ಫೇಸ್ ಏನಿದೆ, ಆ ಸಿಲಿಂಡರ್ನ ಸರ್ಫೇಸ್ ಮೇಲೆ ಒಂದು ಪಾಯಿಂಟ್ ಪಿ ಆಗಿದೆ. ಆ ರೀತಿ ಗಾಸಿಯನ್ ಸರ್ಫೇಸನ್ನು ನಾವು ಇಮ್ಯಾಜಿನ್ ಮಾಡ್ತಾ ಇದ್ದೇವೆ. ಕ್ಲಿಯರ್ ಆಯಿತಾ? ಇಲ್ಲಿ ಪಾಯಿಂಟ್ ಪಿ ಅನ್ನೋದಿದೆ, ಅದರ ರೇಡಿಯಸ್ ಆರ್ ಇದೆ. ಸೊ ಆ ಆರ್ ಅನ್ನೋ ಡಿಸ್ಟನ್ಸ್ ಏನಿದೆ ಅದು ರೇಡಿಯಸ್ ಆಗಿರೋ ರೀತಿ ಒಂದು ಸಿಲಿಂಡ್ರನ್ನು, ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸನ್ನು ನಾವು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಸೊ ಇಮ್ಯಾಜಿನ್ ಮಾಡಿದ್ದೀವಿ. ಸೊ ಆ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್ ಏನಿದೆ ಅದರ ರೇಡಿಯಸ್ ಆರ್ ಆಗಿರುತ್ತೆ. ನಂತರ ಅದರ ಲೆಂತ್ ಏನಿದೆ ಅದನ್ನು ಎಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಕ್ಲಿಯರ್ ಆಯ್ತು? ಇಲ್ಲಿವರೆಗೆ ಕ್ಲಿಯರ್ ಆಯಿತು. ಅದರ ನಂತರ ಈ ಎಕ್ಸ್ಪ್ರೆಷನ್ ನೆನಪಿದೆಯಾ? ಡಿ ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್. ಇಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಲ್ಲ, ಆವಾಗ ಬೋರ್ಡ್ ಮೇಲೆ ಬರ್ತಿದ್ದೆ. ನೆನಪಿದೆಯಾ? ನೆನಪಿದೆ. ಹಾಗಿದ್ರೆ ಡಿ ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಇದೇನಾಗಿರುತ್ತೆ, ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸ್ಮಾಲ್ ಏರಿಯಾ ಡಿ ಎಸ್. ಇದನ್ನು ಯಾಕೆ ಬರೆದಿದೆ ಅಂತ ಹೇಳಿದ್ರೆ, ಈ ಸಿಲಿಂಡರ್ ಏನಿದೆ ಅದರ ಸರ್ಫೇಸ್ ಮೇಲೆ ಪಿ ಅನ್ನೋದೊಂದು ಪಾಯಿಂಟ್ ಆಗಿರುತ್ತೆ. ಅದರ ಸರೌಂಡಿಂಗಲ್ಲಿ ಇರುವಂತಹ ಸ್ಮಾಲ್ ಏರಿಯಾ ಏನಿದೆ ಅದನ್ನು ಡಿ ಎಸ್ ಅಂತ ಡಿನೋಟ್ ಮಾಡಿದ್ದೀವಿ. ಸೊ ಆ ಸ್ಮಾಲ್ ಏರಿಯಾ ಥ್ರೂ ಇರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದನ್ನು ಡಿ ಪೈ ಅಂತ ಬರಿಬೋದು. ಯಾಕೆ? ವಿ ಆರ್ ಕನ್ಸಿಡರಿಂಗ್ ಸ್ಮಾಲ್ ಏರಿಯಾ, ಅದಕ್ಕೋಸ್ಕರ ಥ್ರೂ ದ್ಯಾಟ್ ಸ್ಮಾಲ್ ಏರಿಯಾ ಇರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದನ್ನು ಡಿ ಪೈ ಅಂತ ಬರ್ತಿದ್ದೀವಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಏರಿಯಾ ಡಿ ಎಸ್ ಅದೇನಾಗಿರುತ್ತೆ, ಡಿ ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಆಗಿರುತ್ತೆ. ಕ್ಲಿಯರ್ ಆಯಿತು? ಇಲ್ಲಿವರೆಗೆ ಕ್ಲಿಯರ್ ಆಯಿತು. ಸೊ ನಾವೀಗ ಸಿಲಿಂಡ್ರಿಕಲ್ ಸರ್ಫೇಸನ್ನು ಕನ್ಸಿಡರ್ ಮಾಡಿದ್ದೀವಿ. ಆ ಸಿಲಿಂಡ್ರಿಕಲ್ ಸರ್ಫೇಸ್ನ ಸ್ಮಾಲ್ ಪಾರ್ಟ್ ಡಿ ಎಸ್ ಆಗಿರುತ್ತೆ. ಅದ್ರ ಥ್ರೂ ಇರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದು ಡಿ ಪೈ ಆಗಿರುತ್ತೆ. ಅದನ್ನು ಇಲ್ಲಿ ಬರ್ಕೊಂಡ್ವಿ. ಸೊ ಈಗ ಟೋಟಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಏನಿದೆ ಅದರ ಏರಿಯಾನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಸ್ಮಾಲ್ ಏರಿಯಾ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡಿ. ಸೊ ಅದನ್ನು ಇಂಟಿಗ್ರೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಡಿ ಎಸ್ ಇದ್ದಲ್ಲಿ ಟೋಟಲ್ ಏರಿಯಾನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಿಗುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ, ಇಟ್ ಈಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್ ಆಗಿರುತ್ತೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅದನ್ನು ಪೈ ಅಂತ ಬರೆದಿದ್ದೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಸ್ಮಾಲ್ ಏರಿಯಾ ಥ್ರೂ ಇರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡಿದ್ದೀವಿ. ಹೌದಾ? ಸೊ ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಆಗಿತ್ತು. ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಆಗಿತ್ತು. ಸೊ ಇದನ್ನು ಹೇಗೆ ಬರಿಬೋದು ನಾವು? ಇಂಟಿಗ್ರೇಷನ್ ಆಫ್ ಇ ಇಂಟು ಡಿ ಎಸ್ ಅಂತ ಬರಿಬೋದು. ಇಲ್ಲಿ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು, ಈಸಿ ಇದೆ. ಅದರ ನಂತರ ಪೈ ಏನಿದೆ ಅದನ್ನು ಇಲ್ಲಿ ಬರ್ಕೊಂಡ್ವಿ. ನಂತರ ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಡಿ ಎಸ್ ಅಂತ ಹೇಳಿತ್ತು, ಇನ್ನು ಇಲ್ಲಿ ಬರ್ಕೊಂಡು ಇಂಟಿಗ್ರೇಷನ್ ಆಫ್ ಡಿ ಎಸ್ ಅಂತ ಬರ್ಕೊಂಡ್ವಿ. ಇಂಟಿಗ್ರೇಷನ್ ಆಫ್ ಡಿ ಎಸ್ ಅಂತ ಬರ್ಕೊಂಡ್ವಿ. ಇಂಟಿಗ್ರೇಷನ್ ಆಫ್ ಡಿ ಎಸ್ ಅಂತ ಹೇಳಿದ್ರೆ ಏನು ಸಿಗುತ್ತೆ ನಮಗೆ? ಈ ಸ್ಮಾಲ್ ಏರಿಯಾ ಡಿ ಎಸ್ ಆಗಿದೆ.
ಸೊ ಅದೇ ರೀತಿ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಏರಿಯಾಸ್, ಅದರಿಂದ ಈ ಸಿಲಿಂಡರ್ ಆಗಿದೆ. ಸೊ ಆ ಸ್ಮಾಲ್ ಏರಿಯಾಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ, ಸ್ಮಾಲ್ ಏರಿಯಾಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ ನಮಗೇನು ಸಿಗುತ್ತೆ? ಟೋಟಲ್ ಏರಿಯಾ ಆಫ್ ದಿಸ್ ಸಿಲಿಂಡರ್ ಸಿಗುತ್ತೆ. ಹೌದಾ? ಆ ಸಿಲಿಂಡರ್ನ ರೇಡಿಯಸ್ ಆರ್ ಇದೆ, ಲೆಂತ್ ಎಲ್ ಇದೆ. ಹಾಗಿದ್ರೆ ಏರಿಯಾ ಆಫ್ ದಿಸ್ ಇಮ್ಯಾಜಿನರಿ ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್ ಏನಾಗಿರುತ್ತೆ? ಏರಿಯಾ ಆಫ್ ಸಿಲಿಂಡರ್ ನೆನಪಿದ್ಯಾ? ಏನಾಗಿತ್ತು? ಕಮೆಂಟ್ ಬಾಕ್ಸಲ್ಲಿ ಬರಿ, ಇಲ್ಲಿ ಬೋರ್ಡ್ ಮೇಲೆ ಇದೆ. ಹಾಂ, ಏರಿಯಾ ಆಫ್ ಸಿಲಿಂಡರ್ ಏನಿದೆ ಅದನ್ನು 2πRL ಅಂತ ಬರಿಬಹುದು. ಸೊ ಇಂಟಿಗ್ರೇಟ್ ಮಾಡಿದ ನಂತರ ನಮಗೇನು ಸಿಕ್ತು? ಇಂಟಿಗ್ರೇಷನ್ ಆಫ್ ಡಿ ಎಸ್ ಮಾಡಿದಾಗ ಏನು ಸಿಕ್ತು ನಮಗೆ? ಟೋಟಲ್ ಏರಿಯಾ ಆಫ್ ಸಿಲಿಂಡರ್ ಸಿಕ್ತು. ಅದನ್ನು 2πRL ಅಂತ ಬರಿಬೋದು. ಸೊ ಬರೆದಿದ್ದೀವಿ. ಅದು ಈಕ್ವೇಷನ್ ನಂಬರ್ 1 ಆಗಿರುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು, ಈಸಿ ಇದೆ. ಅದರ ನಂತರ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನಿದೆ ಅದನ್ನು ಲ್ಯಾಂಬ್ಡಾ ಅಂತ ಬರೀತಾರೆ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿನ ಎಕ್ಸ್ಪ್ರೆಸ್ ಮಾಡೋದಾದರೆ ಇಟ್ ಈಸ್ ಅಮೌಂಟ್ ಆಫ್ ಚಾರ್ಜಸ್ ಪ್ರೆಸೆಂಟ್ ಪರ್ ಯೂನಿಟ್ ಲೆಂತ್, ಹೀಗೆ ಹೇಳ್ಬೋದು. ಸೊ ಅದನ್ನು ಲ್ಯಾಂಬ್ಡಾ ಅಂತ ಬರೀತಾರೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು Q/L ಆಗಿರುತ್ತೆ. ಕ್ಲಿಯರ್ ಆಯಿತಾ? ಹಾಗಿದ್ರೆ Q ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಬರಿಬೋದಾ? ಬರಿಬೋದು. ಸೊ ಅದು ಇಕ್ವೇಷನ್ ನಂಬರ್ 2 ಆಗಿರುತ್ತೆ. ಈಗ ಗಾಸ್ ಲಾದ ಎಕ್ಸ್ಪ್ರೆಷನ್ ನೆನಪಿದೆಯಾ? ಏನಾಗಿತ್ತು? ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಪೈ ಇಸ್ ಈಕ್ವಲ್ ಟು 1/ε0 ಇಂಟು Q ಆಗಿತ್ತು. ಅದನ್ನು ಇಲ್ಲಿ ಬರೆದಿದ್ದೀವಿ. ಸೊ ಯೂಸಿಂಗ್ ಇಕ್ವೇಷನ್ ನಂಬರ್ 2, Q ಇದ್ದಲ್ಲಿ ಲ್ಯಾಂಬ್ಡಾ ಎಲ್ ಬರಿಬೋದಾ? ಬರಿಬೋದು. ಸೊ ಪೈ ಇಸ್ ಈಕ್ವಲ್ ಟು 1/ε0, ಪೈ ಇಸ್ ಈಕ್ವಲ್ ಟು 1/ε0 ಬರ್ಕೊಂಡ್ವಿ. ಅದರ ನಂತರ ಇಂಟು Q ಇದ್ದಲ್ಲಿ ಲ್ಯಾಂಬ್ಡಾ ಇಂಟು ಎಲ್ ಅಂತ ಬರೆದ್ವಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 3. ನಾವು ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 3, ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 3 ಲೆಫ್ಟ್ ಹ್ಯಾಂಡ್ ಸೈಡ್ 2 ಪೈ ಇದೆಯಾ? ಹಾಗಿದ್ರೆ ರೈಟ್ ಹ್ಯಾಂಡ್ ಸೈಡನ್ನು ಈಕ್ವೇಟ್ ಮಾಡ್ಬೋದಾ? ಮಾಡ್ಬೋದು. ಹಾಗಿದ್ದಾಗ E ಇಂಟು 2πRL, E ಇಂಟು 2πRL ಈಸ್ ಈಕ್ವಲ್ ಟು ಏನಾಗಿರುತ್ತೆ? ಈಸ್ ಈಕ್ವಲ್ ಟು 1/ε0 ಇಂಟು ಲ್ಯಾಂಬ್ಡಾ ಎಲ್. ಬರ್ದಿದ್ದೀವಾ? ಬರ್ದಿದ್ದೀವಿ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಕಾಮನ್ ಟರ್ಮ್ ಯಾವುದು? ಲೆಂತ್ ಎಲ್. ಅದೇನಾಗುತ್ತೆ? ಎಲ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಇ, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡ್ರೆ ಅದರ ಎಕ್ಸ್ಪ್ರೆಷನನ್ನು ಹೇಗೆ ಬರೀಬೋದು? ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ, ನ್ಯೂಮರೇಟರಲ್ಲಿದೆ ಲ್ಯಾಂಬ್ಡಾ ಡಿವೈಡೆಡ್ ಬೈ 2πr/ε0 ಅಂತ ಬರಿಬೋದು. ಈ ರೀತಿ ಬರಿಬೋದು. ಸರಿ ಇದೆಯಾ? ಸರಿ ಇದೆ. ಅದರ ನಂತರ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ವೆಕ್ಟರ್ ಆಗಿರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತಾ? ಹೌದು, ಸ್ಟಡಿ ಮಾಡಿದ್ವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಫಾರ್ಮುಲಾ ಬರೆದ್ರೆ ವೆಕ್ಟರ್ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πr/ε0 ಇಂಟು ಎನ್ ಕ್ಯಾಪ್. ಎನ್ ಕ್ಯಾಪ್ ಅಂದ್ರೇನು? ಇಟ್ ಇಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಸೊ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πr/ε0 ಅಂತ ಬರಿಬೋದು. ಲ್ಯಾಂಬ್ಡಾ ಅಂತ ಹೇಳಿದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಆರ್ ಅಂದರೆ ರೇಡಿಯಸ್ ಆಫ್ ದ್ಯಾಟ್ ಇಮ್ಯಾಜಿನರಿ ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್ ಆಗಿರುತ್ತೆ. ಎಪ್ಸಿಲಾನ್ ಅಂದ್ರೇನು? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸರಿನಾ? ಡೆರಿವೇಷನ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಆಗಬೇಕಂತ ಹೇಳಿದ್ರೆ ಅದನ್ನು ಕೂಡ ಬರೀರಿ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಕ್ಲಾಸ್ ಅರ್ಥ ಆಗಿದೆ, ಈಸಿಯಾಗಿ ಅನಿಸ್ತು ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಅಂದರೆ ಟೀಚ್ ಮಾಡಿದ ಅರ್ಥ ಆಯಿತು ಅಂತ ಖುಷಿ ಆಗುತ್ತೆ. ನಂತರ ಮತ್ತೆ 2 ಡೆರಿವೇಷನ್ ಇದ್ದಾವೆ, ಅವುಗಳನ್ನು ಕೂಡ ಈಗ ಮಾಡೋಣ. ಸರಿನಾ? ಸರಿ. ಈಗ ಗಾಸ್ ಲಾದ ನೆಕ್ಸ್ಟ್ ಅಪ್ಲಿಕೇಶನ್, ದಟ್ ಈಸ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ. ಈಗ ಪ್ಲೇನ್ ಶೀಟ್ ಅಂದರೆ ಗೊತ್ತಿದೆ ತಾನೇ? ಒಂದು ಪೇಪರ್ ಇದ್ದ ರೀತಿ, ಮೆಟಾಲಿಕ್ ಪೇಪರ್, ಅದು ಚಾರ್ಜ್ ಕೂಡ ಆಗಿದೆ, ಅದೇ ರೀತಿ ಇನ್ಫೈನೈಟ್ ಆಗಿದೆ. ಸೊ ಅಂತಹ ಪ್ಲೇನ್ ಶೀಟ್ ಏನಿದೆ ಅದನ್ನು ಹೇಳ್ಬೋದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ ಹೇಳ್ಬೋದು. ಅದರಿಂದ ಕ್ರಿಯೇಟ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ನ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕು ಯೂಸಿಂಗ್ ಗಾಸ್ ಲಾ. ಗಾಸ್ ಲಾ ಎಕ್ಸ್ಪ್ರೆಷನ್ ಏನು? ಪೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ. ಅದನ್ನು ಯೂಸ್ ಮಾಡ್ಕೊಂಡು ನಾವು ನೋಡೋಕೆ ಈಗ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡನ್ನು ಡಿರೈವ್ ಮಾಡಬೇಕು. ಡಿರೈವ್ ಮಾಡೋಣ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಇನ್ಫೈನೈಟ್ ಪ್ಲೇನ್ ಶೀಟನ್ನು ಡ್ರಾ ಮಾಡಬೇಕು. ಡ್ರಾ ಮಾಡಿದ್ದೇವೆ. ಸೊ ಇದನ್ನು ಪ್ಲೇನ್ ಶೀಟನ್ನು ಕನ್ಸಿಡರ್ ಮಾಡಿದರೆ, ಸೊ ಈ ಆ್ಯಕ್ಸಿಸನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ.
ಈ ಆ್ಯಕ್ಸಿಸನ್ನು ಝೆಡ್ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಹಾಗೆ ಈ ಆ್ಯಕ್ಸಿಸನ್ನು ವೈ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈಗ ಝೆಡ್ ಆ್ಯಕ್ಸಿಸ್, ಅದೇ ರೀತಿ ವೈ ಆ್ಯಕ್ಸಿಸ್, ಅದರ ವಿಡ್ತ್ ತುಂಬ ಚಿಕ್ಕದಿದೆ. ಒಂದು ಪೇಪರ್ ಇದ್ದ ರೀತಿ, ನಾವು ಇಲ್ಲಿಗ ನೋಟ್ಬುಕ್ ಅಂತ ಓದ್ಕೊಂಡಿದ್ದಕ್ಕೆ ಸ್ವಲ್ಪ ವಿಡ್ತ್ ಜಾಸ್ತಿ ಕಾಣುತ್ತೆ. ಒಂದು ಪೇಪರ್ ಇದ್ದ ರೀತಿ ಇದೆ, ಯಾಕೆ ಪ್ಲೇನ್ ಶೀಟ್ ಅದು, ಅದಕ್ಕೋಸ್ಕರ ಒಂದು ಪೇಪರ್ ಇದ್ದ ರೀತಿ ಇದೆ. ಆವಾಗ ಈ ಒಂದು ವೈ ಆ್ಯಕ್ಸಿಸ್, ಅದೇ ರೀತಿ ಈ ವೈ ಆ್ಯಕ್ಸಿಸ್ ಹಾಗೆ ಝೆಡ್ ಆ್ಯಕ್ಸಿಸ್, ಅದರ ವಿಡ್ತ್ ತುಂಬ ಚಿಕ್ಕದಿದೆ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫ್ಲಕ್ಸ್ ಅಲಾಂಗ್ ಝೆಡ್ ಆ್ಯಕ್ಸಿಸ್, ಅದೇ ರೀತಿ ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಅದೇ ರೀತಿ ವೈ ಆ್ಯಕ್ಸಿಸ್, ಅದನ್ನು 0 ಅಂತ ಕನ್ಸಿಡರ್ ಮಾಡ್ತೇವೆ. ಆದರೆ ಇಲ್ಲೀಗ ಎಕ್ಸ್ ಆ್ಯಕ್ಸಿಸ್ ಏನಿದೆ ಅದರ ವಿಡ್ತ್ ಜಾಸ್ತಿ ಇದೆ. ಅದ್ರ ಜೊತೆಗೇ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳ್ಬೋದು. ಅಂದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಏನಿದೆ ಅದಕ್ಕಷ್ಟೇ ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ. ಅಲಾಂಗ್ ಝೆಡ್ ಆ್ಯಕ್ಸಿಸ್ ಅದೇ ರೀತಿ ವೈ ಆ್ಯಕ್ಸಿಸ್ 0 ಆಗಿರುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಾವೀಗ ಒಂದು ಪ್ಯಾರಲಲ್ ಪೈಪ್ಡ್ ಗಾಸಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ತಿದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಆ ಒಂದು ಪ್ಲೇನ್ ಶೀಟ್ ಏನಿದೆ ಅದಕ್ಕೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಶೀಟ್ ನಾವೊಂದು ಗಾಸಿಯನ್ ಸರ್ಫೇಸ್, ಪ್ಯಾರಲಲ್ ಪೈಪ್ಡ್ ಗಾಸಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಕಡೆ ಒಂದು ಏರಿಯಾ ಬರುತ್ತೆ ಅಥವಾ ಈ ಕಡೆ ಒಂದು ಸರ್ಫೇಸ್ ಬರುತ್ತೆ, ಅದೇ ಒಂದು ಪ್ಯಾರಲಲ್ ಪೈಪ್ಡ್ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸಿಂದ ಅದೇ ರೀತಿ ಈ ಕಡೆ ಒಂದು ಏರಿಯಾ ಬರುತ್ತೆ ಅಥವಾ ಈ ಕಡೆ ಒಂದು ಸರ್ಫೇಸ್ ಬರುತ್ತೆ. ಸೊ ವಿ ಆರ್ ಹ್ಯಾವಿಂಗ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಲಾಂಗ್ ಓನ್ಲಿ ಎಕ್ಸ್ ಆ್ಯಕ್ಸಿಸ್. ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಷ್ಟೇ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ, ಅಂದರೆ 2 ಸರ್ಫೇಸಿಂದ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಆ ಇನ್ಫೈನೈಟ್ ಪ್ಲೇನ್ ಶೀಟ್ ಏನಿದೆ ಅದರಿಂದ ಅಲಾಂಗ್ ಪಾಸಿಟಿವ್ ಆ್ಯಕ್ಸಿಸ್ ಕೂಡ ಏನಾಗ್ತಾ ಇದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅಲಾಂಗ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕೂಡ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ರಿಯೇಟ್ ಆಗ್ತಾ ಇದೆ. ನಾವು ಜನರಲಿ ಹೇಳೋದಾದರೆ ಆ ಒಂದು ಇನ್ಫೈನೈಟ್ ಪ್ಲೇನ್ ಶೀಟಿಂದ 2 ಡೈರೆಕ್ಷನ್ನಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ರಿಯೇಟ್ ಆಗ್ತಾ ಇದೆ. ಒಂದು ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಅನದರ್ ಒನ್ ಈಸ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನ್. ಹಾಗಿದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ದಿಸ್ ಇನ್ಫೈನೈಟ್ ಪ್ಲೇನ್ ಶೀಟ್ ಯಾವ ರೀತಿ ಬರೀಬಹುದು, ಪೈ ಇಸ್ ಈಕ್ವಲ್ ಟು π1 ಪ್ಲಸ್ π2. π1 ಅಂತ ಹೇಳಿದ್ರೆ ಅಲಾಂಗ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್, ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನ್. π2 ಅಂತ ಹೇಳಿದ್ರೆ ಅಲಾಂಗ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನ್. ಎರಡದು ಏರಿಯಾ ಸೇಮ್ ಇದೆ, ಅದಕ್ಕೋಸ್ಕರ ಆ ಏರಿಯಾನ ಏನು ಬರ್ತಿದ್ದಾವೆ, ನಮಗೆ ಪೈ ಈಸ್ ಈಕ್ವಲ್ ಟು ಇ ಇಂಟು ಎ, ಈ ಎಕ್ಸ್ಪ್ರೆಷನ್ ಗೊತ್ತಿದೆ. ಸೊ ಅದ್ರ ಸಲುವಾಗಿ ಏನು ಬರ್ತೀವಿ ನಾವೀಗ, ಪೈ ಈಸ್ ಈಕ್ವಲ್ ಟು π1 ಈಸ್ ಈಕ್ವಲ್ ಟು ಇ ಇಂಟು ಎ ಆಯಿತು, ಪ್ಲಸ್ π2 ಈಸ್ ಈಕ್ವಲ್ ಟು ಏನಾಗಿತ್ತು, ಅದು ಕೂಡ ಇ ಇಂಟು ಎ, ಅದಕ್ಕೋಸ್ಕರ ಇ ಇಂಟು ಎ ಅಂತ ಬರೆದ್ರು. ಸೊ ಅದೆರಡನ್ನು ಆ್ಯಡ್ ಮಾಡಿದರೆ ಪೈ ಈಸ್ ಈಕ್ವಲ್ ಟು 2 ಟೈಮ್ಸ್ ಇ ಇಂಟು ಎ ಅಂತ ಆಯಿತು, ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನು ಸಿಗ್ಮಾ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ಅದನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿದ್ರೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಅಮೌಂಟ್ ಆಫ್ ಚಾರ್ಜ್ ಪ್ರೆಸೆಂಟ್ ಪರ್ ಯೂನಿಟ್ ಏರಿಯಾ. ಅದನ್ನು ಹಾಗಿದ್ರೆ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಬೈ ಎ ಅಂತ ಬರಿಬೋದು. ಹಾಗಿದ್ರೆ ಈ ಒಂದು ಕ್ಯೂ ಏನಿದೆ, ಕ್ಯೂ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು ಎ ಅಂತ ಬರಿಬೋದು. ನೆಕ್ಸ್ಟ್ ಫ್ರಾಮ್ ಗಾಸ್ ಲಾದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಾಗಿತ್ತು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಪೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ ಆಗಿತ್ತು. ಸೊ ಯೂಸಿಂಗ್ ಇಕ್ವೇಷನ್ ನಂಬರ್ 2 ಏನು ಬರಿಬೋದು, ಕ್ಯೂ ಇದ್ದಲ್ಲಿ ಸಿಗ್ಮಾ ಎ ಅಂತ ಬರಿಬೋದು. ಬರ್ದಿದ್ದೀವಿ. ಅವಾಗೇನಾಯಿತು, ಪೈ ಇಸ್ ಈಕ್ವಲ್ ಟು 1/ε0 ಇಂಟು ಸಿಗ್ಮಾ ಎ ಅಂತ ಆಯಿತು, ಇಕ್ವೇಷನ್ ನಂಬರ್ 3. ನಾವು ಕಂಪೇರಿಂಗ್ ಇಕ್ವೇಷನ್ 3 ಆ್ಯಂಡ್ 1 ನಾವೇನು ಹೇಳ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪೈ ಇದೆ, ಹಾಗಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಟರ್ಮ್ಸನ್ನು ಏನು ಮಾಡ್ಬೋದು, ನಾವು ಇಕ್ವೇಟ್ ಮಾಡಿದ್ದೀವಿ. 2e ಇಂಟು ಎ ಈಸ್ ಈಕ್ವಲ್ ಟು 1/ε0 ಇಂಟು ಸಿಗ್ಮಾ ಇಂಟು ಎ ಅಂತ ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಯಾವ ಕ್ವಾಂಟಿಟಿ ಕಾಮನ್ ಇದೆ, ಎ ಇದೆ, ಅದಕ್ಕೆ ಅದನ್ನೇನು ಮಾಡ್ಬೋದು, ನಾವು ಕ್ಯಾನ್ಸಲ್ ಮಾಡ್ಬೋದು. ಹಾಗಿದ್ರೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಹೇಗೆ ಬರಿಬೋದು, ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಇಲ್ಲಿ ಬರುತ್ತೆ, ಅವಾಗೇನಾಗುತ್ತೆ 2 ಟೈಮ್ಸ್ ε0 ಅಂತ ಆಗುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು
ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಏನು E is equal to ಸಿಗ್ಮಾ ಡಿವೈಡೆಡ್ ಬೈ 2 times ಎಪ್ಸಿಲಾನ್ ನಾಟ್. ಸಿಗ್ಮಾ ಅಂದರೆ ಏನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಎಪ್ಸಿಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆಗಿರುತ್ತೆ. ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ E is equal to, that is vector E is equal to sigma divided by 2 times epsilon naught ನಂತರ ಇಂಟು n cap ಅಂತ ಹೇಳಿದ್ರೆ ಇಟ್ ಈಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಈಗ ಮತ್ತೊಂದು ಡೆರಿವೇಷನ್ ಇದೆ. ಈಗ ಗಾಸ್ ಲಾದ ಮತ್ತೊಂದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಇದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ 2 ಕೇಸಸ್ ಬರುತ್ತೆ. ಮೊದಲನೇ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಸ್ಪೆರಿಕಲ್ ಕಂಡಕ್ಟರ್ನ ಕೊಟ್ಟಿದ್ದಾರೆ, ಅದರ ರೇಡಿಯಸ್ r ಆಗಿರುತ್ತೆ. ಒಂದು ಸ್ಪೆರಿಕಲಿ ಚಾರ್ಜ್ಡ್ ಕಂಡಕ್ಟರ್ನ ಕೊಟ್ಟಿದ್ದಾರೆ. ಈಗ P ಅನ್ನೋ ಯಾವುದೊಂದು ಪಾಯಿಂಟ್ ಇದೆ, ದ್ಯಾಟ್ ಪಾಯಿಂಟ್ P ಈಸ್ ಔಟ್ಸೈಡ್ ದ ಕಂಡಕ್ಟರ್. ಈ ಕಂಡಕ್ಟರ್ ಸರ್ಫೇಸ್ ಏನಿದೆ ಅದನ್ನು ಹೊರಗಡೆ ಇದೆ. ಸೊ ಆವಾಗ P ಅನ್ನೋ ಪಾಯಿಂಟಲ್ಲಿ ಈ ಸ್ಪೆರಿಕಲಿ ಚಾರ್ಜ್ಡ್ ಕಂಡಕ್ಟರಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಕೇಸ್ 1. ಇದರೊಳಗೆ ಏನಾಗಿದೆ, P ಅನ್ನೋ ಪಾಯಿಂಟ್ ಏನಿದೆ ಅದು ಈ ಸ್ಪೆರಿಕಲಿ ಚಾರ್ಜ್ ಕಂಡಕ್ಟರಿಂದ ಹೊರಗಡೆ ಇದೆ. ಮತ್ತೊಂದು ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟ್ P ಏನಿದೆ ಅದು ಈ ಕಂಡಕ್ಟರ್ನ ಒಳಗಡೆ ಎಲ್ಲೋ ಇದೆ. ಆ ರೀತಿ ಕನ್ಸಿಡರ್ ಮಾಡ್ತೇವೆ. 2 ಕೇಸಸ್ ಇದೆ. ಸೊ ಫಸ್ಟಿಗೆ ಈ ಫಸ್ಟ್ ಕೇಸನ್ನು ಅರ್ಥ ಮಾಡಿಕೊಂಡು ಅದರ ನಂತರ ಸೆಕೆಂಡ್ ಕೇಸನ್ನು ಸ್ಟಡಿ ಮಾಡೋಣ. ಸರಿನಾ? ಸರಿ, ಈಗಾಗಲೇ ಹೇಳಿರೋ ರೀತಿ ವಿ ಹ್ಯಾವ್ ಸ್ಪೆರಿಕಲಿ ಚಾರ್ಜ್ ಕಂಡಕ್ಟರ್ ಆಫ್ ರೇಡಿಯಸ್ r. ಸೊ ಅದ್ರ ಮೇಲೆ ಇರುವಂತಹ ಚಾರ್ಜ್ Q ಇದೆ. ಸರಿನಾ? Q ಅನ್ನೋ ಚಾರ್ಜ್ ಇದೆ. ಸೊ ಆ Q ಅನ್ನೋ ಚಾರ್ಜ್ ಏನಿದೆ ಈ ಸ್ಪೆರಿಕಲ್ ಚಾರ್ಜ್ ಕಂಡಕ್ಟರ್ ಮೇಲೆ, ಅದರಿಂದ P ಅನ್ನೋ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಸಲುವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್, P ಅನ್ನೋ ಪಾಯಿಂಟನ್ನು ಇಟ್ಕೊಂಡು ಒಂದು ಸ್ಪೆರಿಕಲ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾವೆ. ಸ್ಪೆರಿಕಲ್ ಸರ್ಫೇಸ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೊ ಆ ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದರ ರೇಡಿಯಸ್ ಸ್ಮಾಲ್ r ಅಂತ ಕನ್ಸಿಡರ್ ಮಾಡಿದ್ದೇವೆ. ನಮಗೀಗ ಈ ಎಕ್ಸ್ಪ್ರೆಷನ್ ಗೊತ್ತಿದೆಯಾ? ಯಾವುದ್ರಲ್ಲಿ? ಡಿ ಪೈ ಈಸ್ ಈಕ್ವಲ್ ಟು ಇ ಡಿ ಎಸ್. ಡಿ ಎಸ್ ಅಂದರೆ ಏರಿಯಾ ಆಗಿತ್ತು. ಡಿ ಪೈ ಅಂತ ಹೇಳಿದ್ರೆ ಇಟ್ ಇಸ್ ಎ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಏರಿಯಾ ಡಿ ಎಸ್. ಕ್ಲಿಯರಾ? ಹಾಗಿದ್ರೆ ಇಲ್ಲಿ ಪೈ ಅಂತ ಬರೆದಿದ್ದೇವೆ ಅಂದ್ರೆ ಈಗ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ ಆರ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದನ್ನು ಪೈ ಅಂತ ಬರೆದಿದ್ದೇವೆ. ಡಿ ಪೈ ಅಂತ ಬರೆದಿಲ್ಲ, ಪೈ ಅಂತ ಬರೆದಿದ್ದೇವೆ. ಯಾಕಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅದಕ್ಕೋಸ್ಕರ. ದ್ಯಾಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರೆದಿದ್ದೇವೆ. ಇಲ್ಲಿ ಡಿ ಎಸ್ ಅಂತ ಹೇಳಿದ್ರೆ ಏರಿಯಾ ಆಗಿತ್ತು. ನಾವು ಜನರಲಿ ಏರಿಯಾ ಏನಿದೆ ಅದನ್ನು ಎ ಅಂತ ಬರೆದಿದ್ದೇವೆ. ನಮಗೇನು ಗೊತ್ತಿದೆ, ಇದು ಸ್ಪೆರಿಕಲ್ ಶೇಪಲ್ಲಿದೆ. ವಿ ಇಮ್ಯಾಜಿನ್ಡ್ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಆರ್. ಹಾಗಿದ್ರೆ ಅದರ ಏರಿಯಾ ಏನಾಗುತ್ತೆ? 4 pi r² ಆಗುತ್ತೆ. ಸೊ ಪೈ ಈಸ್ ಈಕ್ವಲ್ ಟು ಇ ಇಂಟು 4 pi r² ಅಂತ ಬರೆದ್ವಿ. ಇಕ್ವೇಷನ್ ನಂಬರ್ 1. ನಂತರ ಗಾಸ್ ಲಾ ನೆನಪಿದೆ. ಸೊ ಗಾಸ್ ಲಾದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಾಗಿತ್ತು? ಪೈ ಈಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ ಬರ್ದಿದ್ದೀವಿ. ಸೊ ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 2 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪೈ ಇದೆ. ಹಾಗಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂತಹ ಟರ್ಮ್ಸ್ ಏನು ಮಾಡ್ಬೋದು? ನಾವು ಇಕ್ವೇಟ್ ಮಾಡಿದ್ದೀವಿ. ಇ ಇಂಟು 4 pi r² ವಿಚ್ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ. ಸರಿ ಇದೆಯಾ? ಸರಿ ಇದೆ. ಸೊ ಅದನ್ನು ರೀಅರೇಂಜ್ ಮಾಡಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡನ್ನು ಬರಿಬಹುದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇ ಈಸ್ ಈಕ್ವಲ್ ಟು 1/4 pi0 ಇಂಟು ಕ್ಯೂ ಡಿವೈಡೆಡ್ ಬೈ r² ಅಂತ ಆಗುತ್ತೆ. ಸರಿ ಇದೆಯಾ? ಸರಿ ಇದೆ. ಹಾಗಿದ್ರೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಶೆಲ್ ವೆನ್ ದ ಪಾಯಿಂಟ್ P ಈಸ್ ಔಟ್ಸೈಡ್ ದ ಕಂಡಕ್ಟರ್. ಆವಾಗ ಎಕ್ಸ್ಪ್ರೆಷನ್ ಏನು ಬಂತು? E is equal to 1/ε0 ಇಂಟು ಕ್ಯೂ ಬೈ r² ಅಂತ ಬಂತು. ಈಗ ಮತ್ತೊಂದು ಕೇಸ್ ಅಂತ ಹೇಳಿದೆ. ಅವಾಗೇನಾಗುತ್ತೆ? ಈ ಪಾಯಿಂಟ್ P ಏನಿದೆ ಅದು ಇನ್ಸೈಡ್ ದ ಕಂಡಕ್ಟರ್ ಆಗಿರುತ್ತೆ. ಈಗ ಅ ಪಾಯಿಂಟ್ P ಲೈಸ್ ಇನ್ಸೈಡ್ ದ ಕಂಡಕ್ಟರ್. ಸರಿನಾ? ಸೊ ವಿ ಹ್ಯಾವ್ ಎ ಕಂಡಕ್ಟರ್ ಆಫ್ ರೇಡಿಯಸ್ ಆರ್, ಕ್ಯಾಪಿಟಲ್ ಆರ್. ಅದ್ರ ಮೇಲೆ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ. ಈಗ ನಾವೇನು ಮಾಡ್ತಿದ್ದೇವೆ? P ಅನ್ನೋ ಪಾಯಿಂಟ್ ಏನಿದೆ ಅದು ಈ ಕಂಡಕ್ಟರ್ನ ಒಳಗಡೆ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಇದು ಕಂಡಕ್ಟರ್, ಅದ್ರ ಒಳಗಡೆ P ಅನ್ನೋ ಪಾಯಿಂಟ್ ಇದೆ, ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ವಿ ಆರ್ ಕನ್ಸಿಡರಿಂಗ್ ಗಾಸಿಯನ್ ಇಮ್ಯಾಜಿನರಿ ಸರ್ಫೇಸ್ ವಿಚ್ ಇಸ್ ಸ್ಪೆರಿಕಲ್
ಆಫ್ ರೇಡಿಯಸ್ ಆರ್, ಸ್ಮಾಲ್ ಆರ್. ಕ್ಲಿಯರ್ ಆಯಿತಾ? ಹಾಗಿದ್ರೆ ಈ ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದು ಗಾಸಿಯನ್ ಇಮ್ಯಾಜಿನರಿ ಸರ್ಫೇಸ್ ಆಗಿರುತ್ತೆ, ಅದರ ರೇಡಿಯಸ್ ಆರ್ ಇದೆ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅದರ ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೆ, ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಅಂತ. ಸೊ ಪೈದಲ್ಲಿ ಓಕೆ ಡಿ ಪೈ ಇಸ್ ಈಕ್ವಲ್ ಟು ಇ ಡಿ ಎಸ್ ಅಂತ ಹೇಳಾಗಿತ್ತು. ಸೊ ಟೋಟಲ್ ಅಮೌಂಟ್ ಆಫ್ ಫ್ಲಕ್ಸನ್ನು ಪೈ ಅಂತ ಬರಿಬೋದು, ದ್ಯಾಟ್ ಈಸ್ ಈಕ್ವಲ್ ಟು ಇ ಡಿ ಎಸ್ ಅಂತ ಹೇಳಿದ್ರೆ ಸ್ಮಾಲ್ ಏರಿಯಾ ಆಗಿತ್ತು, ಇಲ್ಲಿಗ ಟೋಟಲ್ ಏರಿಯಾ ಕನ್ಸಿಡರ್ ಮಾಡ್ತಿದ್ದೇವೆ, ಅದನ್ನು ಎ ಅಂತ ಬರ್ತಿದ್ದೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಸೊ ಈ ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದರ ಏರಿಯಾ ಏನಾಗುತ್ತೆ, ಅದರ ರೇಡಿಯಸ್ ಆರ್ ಇದೆಯಾ, ಏರಿಯಾ ಏನಾಗುತ್ತೆ 4πr². 4πr², ಸರಿ ಇದೆಯಾ? ಪೈ ಇಸ್ ಈಕ್ವಲ್ ಟು ಇ ಇಂಟು 4πr². ಬರ್ದ್ವಾ? ಬರ್ದ್ವಿ, ಸರಿ ಇದೆ. ನೆಕ್ಸ್ಟ್ ಫ್ರಾಮ್ ಗಾಸ್ ಲಾ, ಗಾಸ್ ಲಾ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಪೈ ಇಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ. ಸರಿನಾ? ಸರಿ. ಹಾಗಿದ್ರೆ ಇಲ್ಲಿ ಪಿ ಅನ್ನೋ ಪಾಯಿಂಟ್ ಏನಿದೆ ಅದು ಈ ಕಂಡಕ್ಟರ್ ಏನಿದೆ ಕಂಡಕ್ಟರ್ನ ಒಳಗಡೆ ಇದೆ. ನಮಗೇನು ಗೊತ್ತಿದೆ, ಚಾರ್ಜ್ ಲೈಸ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ಹಾಗಾದರೆ ಈ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಏನಿರುತ್ತೆ ಅದು ಇದ್ರ ಸರ್ಫೇಸ್ ಮೇಲಿರುತ್ತೆ, ಇನ್ಸೈಡ್ ಇರಲ್ಲ, ಇದ್ರ ಸರ್ಫೇಸ್ ಮೇಲಿರುತ್ತೆ. ಹಾಗಿದ್ರೆ ಇನ್ಸೈಡ್ ದ ಕಂಡಕ್ಟರ್ ಚಾರ್ಜ್ ಏನಾಯಿತು, ಚಾರ್ಜಸ್ ಆಲ್ವೇಸ್ ಲೈಸ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್, ಇನ್ಸೈಡ್ ಇರೋದಿಲ್ಲ. ಈ ಪಾಯಿಂಟ್ ಇನ್ಸೈಡ್ ಇದೆ, ಹಾಗಿದ್ರೆ ಇನ್ಸೈಡ್ ಚಾರ್ಜೇ ಇರೋದಿಲ್ಲ. ಹಾಗಿದ್ರೆ ಕ್ಯೂ ಇಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಪೈ ಇಸ್ ಈಕ್ವಲ್ ಟು 0 ಆಯಿತಾ? ಹಾಗಿದ್ರೆ ಗಾಸ್ ಲಾನ ಡಿರೈವ್ ಮಾಡಿದಾಗ ಪೈ ವ್ಯಾಲ್ಯೂ ಬಂತು 0 ಅಂತ ಬಂತು. ದಟ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಫ್ರಾಮ್ 1 ಆ್ಯಂಡ್ 2 ಏನು ಬರಿಬೋದು ನಾವು, ಯಾಕಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪೈ ಇದೆ, ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಟರ್ಮ್ಸನ್ನು ಇಕ್ವೇಟ್ ಮಾಡ್ಬೋದು. ಹಾಗಿದ್ರೆ ಇ ಇಂಟು 4πr² ಈಸ್ ಈಕ್ವಲ್ ಟು 0. ಹಾಗಿದ್ರೆ ನಾವೇನು ಬರಿಬೋದು, ಇ ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಬರೆದ್ವಿ. ಹಾಗಾದರೆ ನಮಗೇನು ಗೊತ್ತಾಯಿತು, ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ 3 ಡೆರಿವೇಷನ್ ಆಯಿತು. ಕ್ಲಾಸ್ ಅರ್ಥ ಆಯಿತಾ? ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಅರ್ಥ ಆಗುತ್ತೆ, ಶೇರ್ ಮಾಡಿ ಫ್ರೆಂಡ್ಸು ಕೂಡ. ಅಂದರೆ ಕಾಲೇಜ್ ಗ್ರೂಪ್, ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗುತ್ತೆ, ಅದರ ಪ್ರಿಪ್ರೇಷನ್ ಈಗಿನಿಂದನೇ ಚೆನ್ನಾಗಿ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.